ನಮಸ್ಕಾರ. ಜ್ಞಾನ ಮತ್ತು ವಿಜ್ಞಾನದ ಸಂಗಮವೇ ಈ ನಿಮ್ಮ ಆಯುಷ್ಮಾನ್ ಭವ ಕಾರ್ಯಕ್ರಮ. ಒತ್ತಡದ ಈ ಬದುಕಿನಲ್ಲಿ ಆರೋಗ್ಯವಂತ ಕ್ರಿಯಾಶೀಲ ಜೀವನ ನಡೆಸೋದು ನಿಜಕ್ಕೂ ಸವಾಲು. ವಿವಿಧ ಆರೋಗ್ಯ ಸಮಸ್ಯೆಗಳ ಬಗ್ಗೆ, ಆರೋಗ್ಯ ರಕ್ಷಣೆಯ ಬಗ್ಗೆ ಕಾರ್ಯಕ್ರಮದಲ್ಲಿ ತಜ್ಞ ವೈದ್ಯರು ಸಲಹೆ ಸೂಚನೆಗಳನ್ನು ನೀಡುತ್ತಾರೆ. ನೀವು ನಿಮ್ಮ ಮನೆಯಲ್ಲಿಯೇ ಕುಳಿತು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ. ನಾನು ಅಮೃತಾ ಗೌಡ. ಹರ್ನಿಯಾ ಯಾವ ರೀತಿಯ ಸಮಸ್ಯೆ ಹರ್ನಿಯಾ ಆಗಿರುತ್ತೆ, ಯಾರಲ್ಲಿ ಹರ್ನಿಯಾ ಆಗಬಹುದು, ಇದಕ್ಕಿರುವಂತಹ ಚಿಕಿತ್ಸಾ ವಿಧಾನ ಏನು, ಜೊತೆಗೆ ನ್ಯೂಯರ್ ಮೆಥಡ್ಸ್ ಏನು ಬಂದಿದೆ, ಅದರ ಅಡ್ವಾಂಟೇಜ್ಗಳು ಏನೇನಿದೆ, ಇದೆಲ್ಲವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ತಾ ಹೋಗೋಣ. ಇದನ್ನು ತಿಳಿಸ್ಕೊಡೋಕೆ ನಮ್ಮ ಜೊತೆ ಇವತ್ತು ವಾಸವಿ ಆಸ್ಪತ್ರೆಯ ಕನ್ಸಲ್ಟೆಂಟ್ ಜನರಲ್ ಲ್ಯಾಪ್ರೋಸ್ಕೋಪಿಕ್ ಆ್ಯಂಡ್ ರೊಬಾಟಿಕ್ ಸರ್ಜನ್ ಡಾಕ್ಟರ್ ರಮೇಶ್ TS ಅವರಿದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಡಾಕ್ಟರ್, ಮೊದಲಿಗೆ ಎಕ್ಸಾಕ್ಟ್ ಆಗಿ ಈ ಹರ್ನಿಯಾ ಅನ್ನೋದು ಏನು ಡಾಕ್ಟರ್? ನಮ್ಮ ದೇಹದಲ್ಲಿ ಎಲ್ಲೇ ಹೊಟ್ಟೆನೇ ಇರ್ಬೋದು, ಶ್ವಾಸಕೋಶಕ್ಕೂ ಇರ್ಬೋದು, ಎಲ್ಲೇ ಒಂದು ದುರ್ಬಲತೆ ಇದೆಯೋ ಆ ಜಾಗದಲ್ಲಿ ಪಾಸಿಟಿವ್ ಪ್ರೆಷರ್ ಅಂದರೆ ಹೆಚ್ಚಿಗೆ ಒತ್ತಡ ಇರೋ ಕಡೆಯಿಂದ ಅಂಗಗಳು ಹೊರಗಡೆ ಬರುತ್ತೆ. ಅದಕ್ಕೆ ಹರ್ನಿಯಾ ಅಂತೀವಿ. ಇದು ಎಷ್ಟು ಕಾಮನ್ ಆಗಿದೆ ಅಂತ ಇತ್ತೀಚಿನ ದಿನಗಳಲ್ಲಿ, ಎಷ್ಟು ಜನರಲ್ಲಿ 10ರಲ್ಲಿ ನಾವು ಹರ್ನಿಯಾನ ನೋಡಬಹುದು? 10ಕ್ಕಿಂತ 1000ರಲ್ಲಿ 1.5 ಅಥವಾ 2ರಲ್ಲಿ ಇರುತ್ತೆ. ಈ ಹರ್ನಿಯಾ ಅಂತ ಬಂದಾಗ ಇದರಲ್ಲೂ ಕೂಡ ವಿಧಗಳಿರುತ್ತಾ? ಟೈಪ್ಸ್ ಆಫ್ ಹರ್ನಿಯಾನ ನಾವು ನೋಡಬಹುದಾ? ಇದ್ರೆ ಯಾವ ರೀತಿ, ಹೇಗೆ ಅದು ಒಂದರಿಂದ ಒಂದು ಡಿಫರ್ ಆಗುತ್ತೆ? ಟೈಪ್ಸ್ ಆಫ್ ಹರ್ನಿಯಾ ಅಂತ ಹೇಳಿದ್ರೆ, ಒಂದು ಕಂಜೆನೇಟಲ್ ಅಂದರೆ ಹುಟ್ಟಿರುವಾಗಲೇ ಬರ್ಬೋದು, ಅಥವಾ ನಾವು ದಿನೇ ದಿನೇ ಒತ್ತಡದಲ್ಲಿರುವಾಗ ಹೆಚ್ಚಿಗೆ ಆವಾಗಲೂ ಕಾಣಿಸ್ಕೋಬೋದು. ಒಂದೊಂದು ಸಲ ಆಪ್ರೇಷನ್ ನಂತರ ಇನ್ಸಿಷನಲ್ ಹರ್ನಿಯಾ ಅಂತೀವಿ, ಆ ಟೈಮಲ್ಲೂ ಬರ್ಬೋದು. ಸೊ ಅಥವಾ ಒಂದು ಒಳಗಡೆ ಯಾವುದೇ ಅಂಗದ ರೋಗಗಳಿರುತ್ತೆ, ಒಂದು ಲಿವರಲ್ಲಿ ಪ್ರೆಷರು ಅಥವಾ ನಮ್ಮ ಲಂಗ್ಸಲ್ಲಿ ಪ್ರಾಬ್ಲಮ್ ಬಂದಾಗ ಹೊಟ್ಟೆಯಲ್ಲಿ ಒತ್ತಡ ಜಾಸ್ತಿ ಆದಾಗ ಹರ್ನಿಯಾ ಕಾಣಿಸ್ಕೊಳ್ಳುತ್ತೆ. ಹರ್ನಿಯಾ ಬಂದು ಒಂದು ಕಾಯಿಲೆ ಅಲ್ಲ, ಅದು ಇಟ್ ಕುಡ್ ಬಿ ಜಸ್ಟ್ ಎ ಸೈನ್. ಅಂದರೆ ಏನೋ ಒಳಗಡೆ ಪ್ರಾಬ್ಲಮ್ ಇದೆ, ನಮ್ಮ ಆರೋಗ್ಯದಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಕಾಣಿಸ್ಕೊಳ್ಳೋ ಅಂಥ ಅಂಶನೂ ಇರ್ಬೋದು. ಹರ್ನಿಯಾ ಒಬ್ಬರಲ್ಲಿ ಆಗಬಹುದು ಅಥವಾ ಹರ್ನಿಯಾ ಸಮಸ್ಯೆ ಇಂಥವ್ರಿಗೆ ಇದೆ ಅಂತ ತಿಳ್ಕೊಬೇಕು ಅಂತಂದಾಗ ಯಾವ ರೀತಿಯ ಸಿಂಪ್ಟಮ್ಸ್ನ ಪೇಷಂಟ್ಸ್ ಶುಡ್ ಲುಕ್ ಔಟ್ ಅಂತ? ಸಾಮಾನ್ಯವಾಗಿ ಎಲ್ಲರಿಗೂ ಅಂಗದಲ್ಲಿ ಮಧ್ಯಭಾಗದಲ್ಲಿ, ಹೊಟ್ಟೆಯಿಂದ ಈ ಚೆಸ್ಟಿಂದ ಬೋನ್ ತನಕ, ಪ್ಯೂಬಿಕ್ ಬೋನ್ ತನಕ ಮಧ್ಯದಲ್ಲಿ ಹೆಚ್ಚಿಗೆ ಕಾಣಿಸ್ಕೊಳ್ಳೋದು, ಅದಕ್ಕೆ ವೆಂಟ್ರಲ್ ಹರ್ನಿಯಾ ಅಂತೀವಿ. ಅಂದರೆ ಮುಂದ್ಗಡೆ ಅಲ್ಲಿ ಮಾಂಸ ಯಾವುದೂ ಇಲ್ಲ, ಏನೇ ಇದ್ರೂ ಫೇಶಿಯಾ ಅಂತೀವಿ. ಆ ಫೇಶಿಯಾ ಬಂದು ಯಾವಾಗ ಅದು ಲೂಸ್ ಆಗುತ್ತೋ ಆವಾಗ ಹರ್ನಿಯಾ ಆಗುತ್ತೆ. ನಾಭಿಯಲ್ಲಿ ಕಾಣಿಸ್ಕೊಳ್ಳೋದು ಜಾಸ್ತಿ, ಯಾಕಂದರೆ ನಾಭಿನಲ್ಲೇ ಹೆಚ್ಚಿಗೆ ಒತ್ತಡ ಇರುತ್ತೆ ಹೊಟ್ಟೆಯಲ್ಲಿ. ಸೊ ಹಾಗಾಗಿ ನಾಭಿನಲ್ಲಿ ಕಾಣಿಸ್ಕೊಳ್ಳೋದು ತುಂಬ ಕಾಮನ್. ಮತ್ತು ಇನ್ನೊಂದು ಜಾಗ ಅಂತ ಹೇಳಿದ್ರೆ, ನಾವು ಹೆಚ್ಚಿಗೆ ನಿಂತಿರ್ತೀವಲ್ವ, ಹಾಗಾಗಿ ಇಂಗ್ವೈನಲ್, ಸೊ ತೊಡೆ ಸಂದು ಅಲ್ಲಿ ಬರೋದು ಕಾಮನ್. ಸೊ ನಾಭಿಯಲ್ಲಿ ಬರೋದು ಮತ್ತು ಇಂಗ್ವೈನಲ್ ರೀಜನ್ ಅಂತ ಇಂಗ್ವೈನಲ್ ಹರ್ನಿಯಾ ಅನ್ನೋದು ಕಾಮನ್. ಅದು ಬಿಟ್ಟರೆ ಆಪ್ರೇಷನ್ ಎಲ್ಲೇ ಆಪ್ರೇಷನ್ ಆಗಿದ್ರು, ಲ್ಯಾಪ್ರೋಸ್ಕೋಪಿ ಸರ್ಜರಿ ಆಗಿದ್ರೂ ಒಬ್ಬೊಬ್ಬರಲ್ಲಿ ಕಾಣಿಸ್ಕೋಬೋದು. ಬಟ್ ಕಾಮನ್ ಆಗಿ ಓಪನ್ ಆಪ್ರೇಷನ್ ಮಾಡಿರ್ತಾರಲ್ಲ, ಆ ರೀಜನ್ನಲ್ಲಿ ಸ್ಕಾರ್ ಯಾವಾಗಲೂ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಲವಾರು ಕಾರಣಗಳಿದೆ, ಬಟ್ ಇನ್ಸಿಷನಲ್ ಅದನ್ನು ಮುಂದಕ್ಕೆ ಹೇಳ್ತೀನಿ, ಇನ್ಸಿಷನಲ್ ಹರ್ನಿಯಾ ಏನಕ್ಕೆ ಆಗುತ್ತೆ ಅಂತ. ಆದರೆ ಓಪನ್ ಆಪ್ರೇಷನ್ನಲ್ಲಿ ಹರ್ನಿಯಾ ಆಗೋದು ಕಾಮನ್. ಓಕೆ ಡಾಕ್ಟರ್, ಏನು ಈ ಹರ್ನಿಯಾ ಇದೆ ಅಥವಾ ಸಿಂಪ್ಟಮ್ಸ್ ಕಾಣಿಸ್ಕೋತು ನೀವು ಹೇಳ್ದಾಗೆ ಅಂತ ಇದ್ದಾಗ ಮೊದಲಿಗೆ ಇನಿಷಿಯಲ್ ಸ್ಟೆಪ್ಸ್ ಏನಿರುತ್ತೆ, ಡಯಾಗ್ನೋಸ್ಟಿಕ್ ಮೆಷರ್ಸ್ ಏನೇನಿರುತ್ತೆ? ಮೊದಲಿಗೆ ಕ್ಲಿನಿಕಲ್ ಎಕ್ಸಾಮಿನೇಷನ್. ಅಂದರೆ ಎಲ್ಲರೂ ಬರೋದು, ಅಲ್ಲಿ ಒಂದು ಊತ ಬಂದಿದೆ ಅಥವಾ ಅಲ್ಲಿ ನೋವಾಗ್ತಾ ಇದೆ, ಆ ಎರಡು ಮೇಯ್ನ್ ಕಾಮನ್ನಾಗಿ ಬರ್ತಾರೆ. ನಾವು ವೈದ್ಯರು ಅದನ್ನು ಪರೀಕ್ಷಿಸೋದು ತುಂಬ ಇಂಪಾರ್ಟೆಂಟ್. ಕ್ಲಿನಿಕಲ್ ಎಕ್ಸಾಮಿನೇಷನ್ ಇತ್ತೀಚೆಗೆ ಇಂಪಾರ್ಟೆನ್ಸ್ ಈಗಲೂ ಇದೆ, ಯಾವತ್ತೂ ಇರುತ್ತೆ. ಯಾಕಂದರೆ ನಾವು CT ಸ್ಕ್ಯಾನ್ಗೆ ಕಳಿಸ್ಬಿಡ್ತೀವಿ ಅಥವಾ MRI ಕಳಿಸ್ತೀವಿ ಅಂತ ಇಟ್ಕೊಳ್ಳಿ, ಅಲ್ಲಿ ಪೇಷಂಟ್ ಮಲಗಿರ್ತಾರೆ, ಸ್ಟಾರ್ಟಿಂಗ್ ಸ್ಟೇಜ್ ಆಫ್ ಹರ್ನಿಯಾ ಕಾಣಿಸ್ಕೊಳ್ಳೋದೇ ಇರುತ್ತೆ. ಮಲಗಿದ್ದಾಗ ಆ ಅಂಗಗಳು ವಾಪಸ್ ಹೊಟ್ಟೋಗಿರುತ್ತೆ. ಸೊ ಕಾಣಿಸ್ಕೊಳ್ಳೋದು ಕಷ್ಟ. ಏನೇ ಇದ್ದರೂ ಅಲ್ಟ್ರಾಸೌಂಡ್ ನಿಂತ್ಕೊಂಡು ಮಾಡುವಾಗ, ನಿಲ್ಲಿಸಿ ಮಾಡ್ತಾರಲ್ಲ, ಆವಾಗ ಕಾಮನಾಗಿ ಅಲ್ಟ್ರಾಸೌಂಡ್ ಸ್ಕ್ಯಾನ್ಗೆ ಹೋಗ್ತಾರೆ. ಅಲ್ಟ್ರಾಸೌಂಡ್ ಸ್ಕ್ಯಾನ್ಗೆ ಹೋದಾಗ ಮಲಗಿಸಿ ನೋಡ್ತಾರೆ, ಪರೀಕ್ಷೆ ಮಾಡ್ತಾರೆ, ಆವಾಗಲೂ ಮಿಸ್ ಆಗಿಬಿಡುತ್ತೆ. ನಿಂತು ಅದಕ್ಕೆ ಅವ್ರಿಗೆ ಹೊಟ್ಟೆನಲ್ಲಿ ಒತ್ತಾಯಿಸಿದಾಗ ಆವಾಗ ಅದು ಕಾಣಿಸ್ಕೊಳ್ಳುತ್ತೆ. ಅದೇ ಹರ್ನಿಯಾ ಇನಿಷಿಯಲ್ ಸ್ಟೇಜಸ್. ಎಸ್ಪೆಷಲಿ ಆಬ್ವಿಯಸ್ ಆಗಿ
ಹೊರಗಡೆಗೆ ಒಂದು ಗಡ್ಡೆ ಥರ ಇದ್ದಾಗ ಎಲ್ಲರೂ ಅದು ಈಸಿಯಾಗಿ ಡಯಾಗ್ನೋಸ್ ಮಾಡಿಬಿಡ್ತಾರೆ. ಬಟ್ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಅದನ್ನು ಕಾಣಿಸ್ಕೋಬೇಕು ಅಂತ ಹೇಳಿದ್ರೆ ಅಲ್ಟ್ರಾಸೌಂಡ್ ನಿಂತ್ಕೊಂಡು ಮಾಡಿದ್ರೆ ಬೆಸ್ಟ್, ಅದರಲ್ಲಿ ಚೆನ್ನಾಗಿ ಕಾಣಿಸ್ಕೊಳ್ಳೋದು. ಸೊ ಡಾಕ್ಟರ್, ಅಲ್ಟ್ರಾಸೌಂಡ್ ಬಿಟ್ಟು ಬೇರೆ ಯಾವುದಾದ್ರೂ ಟೆಸ್ಟ್ಗಳು, ಸ್ಪೆಸಿಫಿಕ್ ಟೆಸ್ಟ್ಗಳಿದೆಯಾ? ಸ್ಪೆಸಿಫಿಕ್ ಅದೇ ನಿಂತ್ಕೊಂಡು ಎರೆಕ್ಟ್ ಪೋಸ್ಚರ್, ಅಲ್ಟ್ರಾಸೌಂಡ್ ಇಸ್ ದ ಬೆಸ್ಟ್. ಅದರಲ್ಲಿ ಕರೆಕ್ಟಾಗಿ ಕಾಣಿಸ್ಕೊಳ್ಳುತ್ತೆ. CT ಸ್ಕ್ಯಾನ್, MRI ಅವೆಲ್ಲ ಮಲ್ಕೊಂಡು ಮಾಡೋದ್ರಿಂದ ಸ್ಟಾರ್ಟಿಂಗ್ ಸ್ಟೇಜ್ ಮಿಸ್ ಆಗುತ್ತೆ. ಆದರೆ CT ಅಥವಾ MRI ಕಾಂಪ್ಲಿಕೇಟೆಡ್ ಕಂಡೀಷನ್ಸಲ್ಲಿ ಅದೇ ಬೆಸ್ಟ್ ಕಾಣಿಸ್ಕೊಳ್ಳೋದು. ಯಾಕಂದರೆ ಅವಾಗ ಆಲ್ರೆಡಿ ಹರ್ನಿಯಾ ದೊಡ್ಡದಾಗಿದೆ, ಬಟ್ ಅದು ಯಾವ ಕಾಂಪ್ಲಿಕೇಟೆಡ್ ಸ್ಟೇಜಲ್ಲಿದೆ ಅಂತ ನಮ್ಗೆ ಗೊತ್ತಾಗೋದು CT ಸ್ಕ್ಯಾನು ಅಥವಾ MRI ಮಾಡಿದಾಗ ಗೊತ್ತಾಗುತ್ತೆ. ಡಾಕ್ಟರ್, ಈಗ ಹರ್ನಿಯಾದ ಸಿಂಪ್ಟಮ್ಸ್ ಕಾಣಿಸ್ಕೋತಾ ಇದೆ ಅಥವಾ ಹರ್ನಿಯಾ ಇದೆ ಅನ್ನೋದು ಅವ್ರಿಗೆ ಕನ್ಫರ್ಮ್ ಆಗಿದೆ ಅಂತಿದ್ದಾಗ ವೆನ್ ಶುಡ್ ದೇ ಸೀಕ್ ಮೆಡಿಕಲ್ ಹೆಲ್ಪ್ ಡಾಕ್ಟರ್? ವೆನ್ ಇಸ್ ದ ರೈಟ್ ಟೈಮ್? ಎನಿ ಟೈಮ್ ಬೆಸ್ಟ್ ಇಸ್ ಟೇಕ್ ಮೆಡಿಕಲ್ ಅಡ್ವೈಸ್ ಫಸ್ಟ್. ಅಂದರೆ ಎಷ್ಟು ನೀವು ಒಂದು ಶಸ್ತ್ರಚಿಕಿತ್ಸೆಯವ್ರನ್ನ ನೋಡಿ ಅದು ಒಪಿನಿಯನ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಯಾವ ಸ್ಟೇಜಲ್ಲಿದ್ದಾರೆ ಅಂತ ಅವ್ರದ್ದು ಒಪಿನಿಯನ್ ತೊಗೊಳ್ಳೋದು ಇಂಪಾರ್ಟೆಂಟ್. ನೀವಾಗೇ ಅದು ಸರಿ ಹೋಗುತ್ತೆ, ನೋ, ನೆವರ್. ಅದಾಗೆ ಇದು ಒಂದು ಕಾಯಿಲೆ ಅಲ್ಲ, ಮೆಡಿಸನ್ನಲ್ಲಿ ಕಡಿಮೆ ಆಗೋದಕ್ಕೆ ಇದು ಒಂದು ಡಿಫೆಕ್ಟ್ ಅಂತ ಹೇಳಿದ್ರೆ ಒಂದು ದುರ್ಬಲತೆ, ಒಂದು ಫೇಶಿಯಾದು ದುರ್ಬಲತೆ. ಅದು ಮಾಂಸಖಂಡದ ದುರ್ಬಲತೆ ಅಲ್ಲ, ಅದು ಫೇಶಿಯಾ ಬಂದು ಯಾವತ್ತೂ ತಾನಾಗಿ ಕೂಡ್ಕೊಳ್ಳಲ್ಲ. ಮತ್ತು ಏನೇ ಇದ್ರೂ ಹಾರ್ಮೋನಲ್ ರಿಲೇಟೆಡ್ ಇರುತ್ತದೋ ಅದು ಎಸ್ಪೆಷಲಿ ಪ್ರೆಗ್ನೆನ್ಸಿನಲ್ಲಿ ಸ್ವಲ್ಪ ಮತ್ತೆ ಲೂಸ್ ಆಗಿ ಸ್ಟ್ರೆಚ್ ಆಗಿರೋದು ಅನ್ಸ್ಟ್ರೆಚ್ ಆಗ್ಬೋದು. ಬಟ್ ಯಾವುದೇ ದುರ್ಬಲತೆ ತಾನಾಗೆ ಕೂಡ್ಕೊಳ್ಳಲ್ಲ, ಮೆಡಿಸಿನ್ಸಲ್ಲಿ ವಾಸಿ ಆಗಲ್ಲ. ಏನೇ ಇದ್ರೂ ಅದನ್ನು ರಿಪೇರಿ ಮಾಡಲೇಬೇಕು. ಮಾಂಸಖಂಡ ತೆಳ್ಳಗಾಗೋದ್ರೆ ಅದನ್ನು ನಾವು ಎಕ್ಸಸೈಸ್ ಮಾಡಿ ಸ್ಲೋ ಆಗಿ ಟೋನ್ ಇನ್ಕ್ರೀಸ್ ಮಾಡಿಕೊಂಡು ಮಾಂಸವನ್ನು ನಾವು ಸ್ಟ್ರಾಂಗ್ ಮಾಡ್ಕೋಬೋದು. ಬಟ್ ಫೇಶಿಯಾನ ಸ್ಟ್ರಾಂಗ್ ಮಾಡ್ಕೊಳಕ್ಕಾಗಲ್ಲ. ಇದೇ ಒಂದು ತುಂಬ ಎಲ್ಲರೂ ಒಂದು ಅಪಾರ್ಥ ಮಾಡ್ಕೊಂಡಿರೋದು ಬರೀ ಮಾಂಸ ಅಂತ. ಮಾಂಸದಲ್ಲಿ ಬರೋದಿಲ್ಲ, ಮಾಂಸ ಮಧ್ಯದಲ್ಲಿ ಬರ್ಬೋದು, ಎರಡು ಮಾಂಸದ ಮಧ್ಯದಲ್ಲಿ ಬರ್ಬೋದು, ಅಥವಾ ಫೇಶಿಯಾದಲ್ಲಿ ಮೇಯ್ನಾಗಿ ಅದು ಯಾವಾಗ ಅದು ತೆಳುವಾಗತ್ತೋ ಆವಾಗ ಅದು ಕಾಣಿಸ್ಕೊಳ್ಳುತ್ತೆ. ಡಾಕ್ಟರ್, ಈಗ ಕರೆಂಟಾಗಿ ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ ಮೆಷರ್ಸ್ ಹರ್ನಿಯಾಗೆ ಅಂತಂದರೆ ಯಾವುದಿದೆ ಇನಿಷಿಯಲ್ ಸ್ಟೇಜಲ್ಲಿ? ಎನಿ ಡೇ ಲೇಟೆಸ್ಟ್ ಮೆಥಡ್ ಇಸ್ ದ ಬೆಸ್ಟ್ ಮೆಥಡ್ ಅಂತ. ಯಾಕಂದರೆ ಅದು ಒಂದು ತುಂಬ ಸೈಂಟಿಫಿಕ್ ಆಗಿ ಅದನ್ನು ಅಪ್ರೋಚ್ ಮಾಡಿ ಬೆಟರ್ ಪೊಸಿಷನ್ಸ್. ಈಗ ಬೆಟರ್ ಕಾರ್ಸ್ ಬರುತ್ತೆ, ಇನ್ನು ನ್ಯಾಚುರಲಿ ದ ಬೆಸ್ಟ್ ಕಾರ್ ವಿಲ್ ಬಿ ದ ಲೇಟೆಸ್ಟ್ ಕಾರ್. ಆ ಥರ ಯಾವತ್ತೂ ಅಷ್ಟೇ ಒಂದು ಸ್ಟ್ಯಾಂಡರ್ಡ್ ಪ್ರೊಸೀಜರು ಎವಾಲ್ವ್ ಆಗ್ತಾನೆ ಇದೆ ಅಂತ ಹೇಳಿದ್ರೆ ಲೀಸ್ಟ್ ಪೇಯ್ನ್. ಯಾಕಂದರೆ ಪೇಯ್ನ್ ಅಂದರೆ ಅದು ನೋವಾಗೋದು ಯಾವಾಗಲೂ ಒಂದು ಪ್ರೊಟೆಕ್ಷನ್. ನೋವು ಯಾಕಾಗತ್ತೆ ಅಂತ ಹೇಳಿದ್ರೆ ಆ ಮೆಥಡಲ್ಲಿ ನಾವು ಬೇರೆ ಒಂದು ನರ್ವ್ಸ್ನ ಅಥವಾ ಮಾಂಸವನ್ನು ತುಂಬ ಅದನ್ನು ನೋವು ಕೊಡ್ತಾ ಇದ್ವಿ, ಆ ಥರ ಆಗುತ್ತೆ. ನಾರ್ಮಲಾಗಿ ಈ ನೋವನ್ನ ಅವಾಯ್ಡ್ ಮಾಡಲಿಕ್ಕೆ ನಾವು ಲೇಟೆಸ್ಟ್ ಮೆಥಡ್ಸ್ನ ಯೂಸ್ ಮಾಡ್ತಾಯಿದ್ದೀವಿ. ಅದರಲ್ಲಿ ಫಸ್ಟ್ ಆಫ್ ಆಲ್ ರೋಬೋಟಿಕ್ ಅಥವಾ ಲ್ಯಾಪ್ರೋಸ್ಕೋಪಿ ಮೆಥಡ್ಸ್, ಅದರಲ್ಲಿ ನೋವು ಸಾಕಷ್ಟು ಕಡಿಮೆ ಇದೆ. ಸೊ ಲೇಟೆಸ್ಟ್ ಮೆಥಡ್ ಇಸ್ ದ ಬೆಸ್ಟ್ ಮೆಥಡ್. ಓಪನ್ ಮೆಥಡ್ಸ್ ಎಮರ್ಜೆನ್ಸಿಗೆ ಬೇಕಾಗ್ಬೋದು, ಯಾಕಂದರೆ ಎಲ್ಲ ಸಲ ನಾವು ಲ್ಯಾಪ್ರೋಸ್ಕೋಪಿನಲ್ಲೇ ಆರ್ಗನೈಸ್ ಮಾಡೋಕ್ಕಾಗಲ್ಲ, ಅಥವಾ ಕರಳು ತುಂಬ ಕೆಟ್ಟೋಗಿದ್ರೆ ಲ್ಯಾಪ್ರೋಸ್ಕೋಪಿಕ್ ರಿಪೇರ್ ಮೆ ನಾಟ್ ಬಿ ದ ರೈಟ್ ಥಿಂಗ್. ಈ ಹರ್ನಿಯಾದ ಕಾಸಸ್ ಆ್ಯಂಡ್ ರಿಸ್ಕ್ ಫ್ಯಾಕ್ಟರ್ಸನ್ನು ನಾವು ರೂಲ್ ಔಟ್ ಮಾಡೋದಾದರೆ ಯಾವ ರೀತಿಯ ಒಂದಷ್ಟು ರಿಸ್ಕ್ಗಳನ್ನು ಫೇಸ್ ಮಾಡಬಹುದು ಕಾಂಪ್ಲಿಕೇಶನ್ಸನ್ನು ಪೇಷಂಟ್ಸು? ರಿಸ್ಕ್ ಫ್ಯಾಕ್ಟರ್ಸ್ ಬೇರೆ, ಕಾಂಪ್ಲಿಕೇಶನ್ಸ್ ಒಂದು ಬೇರೆ. ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳಿದ್ರೆ ಮೇಯ್ನಾಗಿ ನಮ್ಮಲ್ಲಿ ಒಬೇಸಿಟಿ, ಅಂದರೆ ಹೊಟ್ಟೆನಲ್ಲಿ ಯಾವಾಗ ಪ್ರೆಷರ್ ಜಾಸ್ತಿ ಆಗುತ್ತೋ, ಒಬೇಸಿಟಿ ಅಂದರೆ ಜಾಸ್ತಿ ಇರುತ್ತೆ ವೆಯ್ಟ್, ಸೊ ನ್ಯಾಚುರಲಿ ಪ್ರೆಷರು ಜಾಸ್ತಿ ಆಗುತ್ತೆ, ಸೊ ಹರ್ನಿಯಾ ಆಗೋದು ಕಾಮನ್ ಅವರಲ್ಲಿ. ಇನ್ನೊಂದು ಮೋಸ್ಟ್ ಕೆಮ್ಮು, ಕಾಫ್ ಮಾಡೋದು ನಾವು ಸ್ಮೋಕರ್ಸಲ್ಲಿ ಜಾಸ್ತಿ ಕಾಣ್ತೀವಿ. ಆಸ್ತಮಾ, ಅಲರ್ಜಿಕ್ ರೈನೈಟಿಸ್, ಸ್ನೀಸ್ ಮಾಡೋದು ಸೀಣೋದು ತಪ್ಪೆ, ಸೀಣದಾಗ್ಲೂ ಜಾಸ್ತಿ ಪ್ರೆಷರ್ ಬರುತ್ತೆ. ಆವಾಗ ಎಲ್ಲಿ ವೀಕ್ನೆಸ್ ಜಾಸ್ತಿ ಇರುತ್ತೋ ಅಲ್ಲಿ ಕರಳು ಅಥವಾ ಕೊಬ್ಬಿನಾಂಶ ಹೊರಗಡೆ ಬರುತ್ತೆ. ಆಗ ಅದು ಇನ್ನೂ ದೊಡ್ಡದಾಗ್ತಾನೆ ಹೋಗುತ್ತೆ. ಯಾವುದೇ ಒಂದು ಅಂಗ ವೀಕ್ ಆಗಿರೋದು ಯಾವಾಗ ಪ್ರೆಷರ್ ಜಾಸ್ತಿ ಆಗ್ತಾ ಇರೋದು ಅದು ಸ್ಟ್ರೆಚ್ ಆಗ್ತಾನೆ ಹೋಗುತ್ತೆ, ಕಡಿಮೆ ಅಂತೂ ಆಗಲ್ಲ. ಸೊ ಹಾಗಾಗಿ ಹರ್ನಿಯಾ ಜಾಸ್ತಿ ಆಗುತ್ತೆ. ಮತ್ತು ಸಡನ್ನಾಗಿ ಕರಳು ಬಂದು ಕಚ್ಕೊಳ್ಳೋದು ಚಾನ್ಸಸ್ ಜಾಸ್ತಿ. ಬರೀ ಕೊಬ್ಬು ನೋವು ಕೊಡ್ಬೋದು, ಆದರೆ ಕರಳು ಬಂದು ಕಚ್ಕೊಂಡ್ಬಿಟ್ರೆ ಯು ಹ್ಯಾವ್ ಓನ್ಲಿ 6 hours. 6 hours ಒಳಗಡೆ ಅದನ್ನು ರಿಪೇರಿ ಮಾಡಲಿಲ್ಲ ಅಂದರೆ ಅದು ಕೆಟ್ಟೋಗುತ್ತೆ. ಆವಾಗ ಕರಳನ್ನ ಕಟ್ ಮಾಡಿ ಜಾಯಿನ್ ಮಾಡೋ ಪರಿಸ್ಥಿತಿ ಬರುತ್ತೆ. ಅದು ಒಂದು ದೊಡ್ಡ ಎಮರ್ಜೆನ್ಸಿ. ಸೊ ಎಸ್ಪೆಷಲಿ ಅದು ನಮ್ಗೆ ಗೊತ್ತಾಗಲಿಲ್ಲ, ನಾವೆಲ್ಲೋ ಟ್ರಾವೆಲ್ ಮಾಡ್ತಾಯಿದ್ದೀವಿ, ಆ ಟೈಮಲ್ಲಿ ಆಯಿತು,
ಮೆಡಿಕಲ್ ಅಡ್ವೈಸ್ ತಕ್ಷಣ ಸಿಗಲಿಲ್ಲ ಅಂತ ಹೇಳಿದ್ರೆ ಇಟ್ ಬಿ ಎ ಬಿಗ್ ಪ್ರಾಬ್ಲಮ್ ಫಾರ್ ದ ಪೇಷಂಟ್, ಸಮ್ಟೈಮ್ಸ್ ಕ್ಯಾಟಸ್ಟ್ರೋಫಿ ಆಲ್ಸೋ. ನೀವು ಆಗಲೇ ಮಾತಾಡ್ತಾ ಮೆನ್ಷನ್ ಮಾಡಿದ್ರಿ ಹರ್ನಿಯಾದ ಟೈಪ್ಸನ್ನು ಹೇಳಿದ್ರಿ. ಸೊ ಟೈಪ್ಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡೋದಾದರೆ ಪರ್ಟಿಕ್ಯುಲರ್ ಟೈಪ್ ಯಾಕೆ ಆಗಬಹುದು ಏನು ಅನ್ನೋದು. ಇತ್ತೀಚೆಗೆ ಕೊಲಾಜಿನ್ ಡಿಫಿಷಿಯನ್ಸಿ ಸರ್ಟನ್ ಜೀನ್ಸ್ ಇದೆ, ಕೊಲಾಜಿನ್ ರೇಷಿಯೋ ಡಿಫಿಷಿಯನ್ಸಿ ಇದ್ದಾಗ ಕಂಜೆನಿಟಲ್ ಕಾಸ್ ಅಂತ ಬಂದಿದೆ. ಸೊ ಅದು ಜೆನೆಟಿಕ್ ಪ್ರೆಡಿಸ್ಪೋಸಿಷನ್ ಹೊಂದಿದೆ. ಸರ್ಟನ್ ಸಿಂಡ್ರೋಮ್ಸ್ ಲೈಕ್ ಎಲಾರ್ಡೆನ್ಲಾಸ್ಟಿನ್ ಸಿಂಡ್ರೋಮ್ ಅಂತಿದೆ. ಆ ಥರ ಸಾಕಷ್ಟು ಎಲಾಸ್ಟಿನ್ ಕೊಲಾಜಿನ್ ಕಂಟೆಂಟ್ ಬಾಡಿನಲ್ಲಿ ಹೇರ್ಸ್, ಫೇಶಿಯಾ, ಮಸಲ್ ಎವ್ರಿಥಿಂಗ್ ಹ್ಯಾಸ್ ಗಾಟ್ ಕೊಲಾಜಿನ್. ಆ ಕೊಲಾಜಿನ್ ಪ್ರೊಪೋರ್ಷನ್ನೇ ಇಂಪಾರ್ಟೆಂಟು. ಆ ಕೊಲಾಜಿನ್ ರೇಷಿಯೋ ಯಾವಾಗ ಚೇಂಜ್ ಆಗುತ್ತೋ ಕಂಜೆನೈಟಲ್ ಡಿಫೆಕ್ಟ್ಸ್ ಅಥವಾ ಅಬ್ನಾರ್ಮಲಿಟಿ ಒಂದು. ಇನ್ನೊಂದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಕಂಜೆನೈಟಲ್ ಹರ್ನಿಯಾಸ್ ಬಂದುಬಿಟ್ಟು ಯಾವಾಗ ನಾಭಿಯಲ್ಲಿ ಅಥವಾ ತೊಡೆ ಸಂದಿಯಲ್ಲಿ, ಈಗ ಗಂಡು ಮಕ್ಕಳಲ್ಲಿ ತೊಡೆ ಸಂದಿಯಲ್ಲಿ ಅಂಡಾಂಶ ಹೊರಗೆ ಅದು ಟೆಸ್ಟಿಸ್ ಹೊರಗಡೆ ಬರುತ್ತಲ್ಲ, ಆ ಜಾಗದಲ್ಲಿ ಅದೇ ಆ ರೂಟ್ ಬಂದು ಕ್ಲೋಸ್ ಆಗಿಬಿಡುತ್ತೆ. ನಾರ್ಮಲಾಗಿ ಕ್ಲೋಸ್ ಆಗಲಿಲ್ಲ ಅಂದರೆ ಅದು ಹರ್ನಿಯಾ ಆಗಿಬಿಡುತ್ತೆ. ಅದೇ ಥರ ನಾಭಿಯಲ್ಲಿ ನಾಳುಗಳು ಪ್ಲಾಸೆಂಟಾಗಿ ಅಟ್ಯಾಚ್ ಆಗಿರುತ್ತಲ್ಲ, ಅದು ಮರೆ ಆಗಬೇಕು. ಮರೆ ಆಗಲಿಲ್ಲ, ಆ ದಾರಿ ಹಾಗೆ ಉಳ್ಕೊಳ್ತು ಅಂದರೆ ಅಲ್ಲಿ ಹರ್ನಿಯಾ ಆಗುತ್ತೆ. ಪ್ರೆಗ್ನೆನ್ಸಿನಲ್ಲಿ ನ್ಯಾಚುರಲಿ ಅಬ್ಡಮನ್ ಪ್ರೆಷರ್ ಜಾಸ್ತಿ ಆಗುತ್ತೆ ಮಗು ಇರುವಾಗ. ಅದು ನಾವು ಎಕ್ಸಸೈಸ್ ಮಾಡದೆ ಅಂದರೆ ದೇರ್ ಆರ್ ಟೋನಿಂಗ್ ಎಕ್ಸಸೈಸಸ್, ಅದನ್ನು ಮಾಡಲಿಲ್ಲ, ಒಂದು ಬಟ್ಟೆ ಕಟ್ಕೊಳ್ಳೋದು ಅಥವಾ ಅದ್ರ ಮೇಲೆ ಕೆಮ್ಮು ಇರೋದು ಅಥವಾ ಎಕ್ಸಸೈಸ್ ಮಾಡ್ದೇ ಹಂಗೆ ಬಿಡೋದು, ಅದ್ರ ಮೇಲೆ ನಾವು ಸೀರೆ ಕಟ್ಕೊಳ್ಳೋದು ಆ ಥರ ಎಲ್ಲ ಮಾಡಿದಾಗ ಆ ನಾಡಿ ವೀಕ್ ಆಗಿಬಿಡುತ್ತೆ. ಆ ಜಾಗದಲ್ಲೇ ಆ ನಾಭಿನಲ್ಲಿ ನಿಮಗೆ ಹರ್ನಿಯಾ ಆಗೋದು ತುಂಬ ಕಾಮನ್. ಸೊ ನಾರ್ಮಲಾಗಿ ಅದೇ ನಾಭಿ ಬೆಲ್ಟ್ ಕಟ್ಕೊಳ್ಳೋದು ಅಥವಾ ಸೀರೆನ ಅದೇ ಒಕ್ಕಲ ಹತ್ರ ಕಟ್ಕೊಳ್ತೀವಿ, ಆ ಜಾಗದಲ್ಲಿ ಹಂಗೆ ಹರ್ನಿಯಾ ಆಗುತ್ತೆ. ಓಕೆ, ಮತ್ತಷ್ಟು ಡೀಟೇಲ್ಸ್ನ ಕೇಳಿ ತಿಳ್ಕೊತೀನಿ ಡಾಕ್ಟರ್. ಅದಕ್ಕೂ ಮುಂಚೆ ಒಂದು ಬ್ರೇಕ್ ತೊಗೊಂಡು ಬರೋಣ. ಆಯುಷ್ಮಾನ್ ಭವ ಕಾರ್ಯಕ್ರಮ ಮುಂದುವರಿಯುತ್ತೆ ವಿರಾಮದ ಬಳಿಕ. ವಿರಾಮದ ಬಳಿಕ ಆಯುಷ್ಮಾನ್ ಭವ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ಈಗ ಟ್ರೀಟ್ಮೆಂಟ್ ಆಪ್ಷನ್ಸಲ್ಲಿ ಸರ್ಜರಿ ಬೇಕಾಗತ್ತೆ ಅಂತ ನೀವು ಡಿಸೈಡ್ ಮಾಡಿದ್ರೆ ಒಬ್ಬ ಪೇಷಂಟಿಗೆ, ಹರ್ನಿಯಾ ಪೇಷಂಟಿಗೆ, ಸೊ ಯಾವ ರೀತಿಯ ಸರ್ಜಿಕಲ್ ಆಪ್ಷನ್ಸ್ ಪೇಷಂಟ್ಸಿಗೆ ಅವೈಲೇಬಲ್ ಇರುತ್ತೆ? ಏಕ್ದಮ್ ರೊಬಾಟಿಕ್ ಸಜೆಸ್ಟ್ ಮಾಡ್ತೀರಾ ಅಥವಾ ಬರೀ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಬೇಕಾಗತ್ತಾ, ಆರ್ ವಿತೌಟ್ ಸರ್ಜರಿನೇ ಅವ್ರಿಗೆ ಟ್ರೀಟ್ ಮಾಡಬಹುದಾ? ವಿತೌಟ್ ಸರ್ಜರಿ ಟ್ರೀಟ್ಮೆಂಟ್ ಅಂತ ಬರಲ್ಲ. ಇಟ್ಸ್ ನಾಟ್ ಎ ಕ್ಯೂರ್. ಕ್ಯೂರ್ ಇಸ್ ಸರ್ಜಿಕಲ್. ಓಕೆ, ಕ್ಯೂರ್ ಇಸ್ ಸರ್ಜಿಕಲ್. ಬಟ್ ವೆನ್ ಟು ಟೈಮ್ ದ ಸರ್ಜರಿ ಇಸ್ ಡಿಫ್ರೆಂಟ್ ಇನ್ ಡಿಫ್ರೆಂಟ್ ಪೀಪಲ್. ಈಗ ನೀವು ಟ್ರಾವೆಲ್ ಮಾಡ್ತಾ ಇದ್ದೀರಾ, ಟ್ರಾವೆಲ್ ಮಾಡುವಾಗ ಆಲ್ರೆಡಿ ಹರ್ನಿಯಾ ನಿಮಗೆ ನೋವಾಗ್ತಿದೆ ಅಂತ ಹೇಳಿದ್ರೆ ಬೆಟರ್ ಟು ಆಪರೇಟ್ ಆ್ಯಂಡ್ ದೆನ್ ಗೋ ಒಂದು. ಅಥವಾ ಈಗ ಒಂದು ಸಣ್ಣ ಫಂಕ್ಷನ್ ಇದೆ, ಇಂಪಾರ್ಟೆಂಟ್ ಎಕ್ಸಾಮ್ ಬರೀತಾ ಇದ್ದಾರೆ ಆ ಮಗುವಿಗೆ, ಸೊ ಆ ಟೈಮಲ್ಲಿ ನಾನು ತಕ್ಷಣ ಆಪ್ರೇಷನ್ ಮಾಡೋದು ಎಮರ್ಜೆನ್ಸಿ ಅಂತೂ ಇರಲ್ಲ ಅಂತ ಇಟ್ಕೊಳ್ಳಿ. ವೆನ್ ಎವರ್ ಇಟ್ ಈಸ್ ರೆಡ್ಯೂಸಬಲ್ ಆ್ಯಂಡ್ ನಾಟ್ ಗಿವಿಂಗ್ ಎನಿ ಸಿಮ್ಟಮ್ಸ್, ಯು ಕ್ಯಾನ್ ವೆಯ್ಟ್. ಬಟ್ ಡೋಂಟ್ ವೆಯ್ಟ್ ಫಾರ್ ಎನ್ ಎಮರ್ಜೆನ್ಸಿ, ಅದೇ ಇಂಪಾರ್ಟೆಂಟು. ಹರ್ನಿಯಾ ಇದೆ, ಅದನ್ನು ಸರಿ ಮಾಡಿಕೊಳ್ಳೇಬೇಕು, ಯಾಕಂದರೆ ಅದು ವಾಸಿ ಅಂತೂ ಆಗಲ್ಲ, ಹೆಚ್ಚಿಗೆ ಆಗ್ತಾನೆ ಹೋಗುತ್ತೆ. ಸೊ ಎಷ್ಟು ಬೇಗ ನಿಮಗೆ ಒಂದು 10 ದಿನ ವಿಶ್ರಾಮ ತೊಗೊಳಕ್ಕಾಗತ್ತೋ ಆವಾಗ ಆಪ್ರೇಷನ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಓಪನ್ ಆಪ್ರೇಷನ್ ಈಸ್ ಸ್ಟ್ಯಾಂಡರ್ಡ್ ಬಿಕಾಸ್ ಇಟ್ ಹ್ಯಾಸ್ ಎವಾಲ್ಡ್ ಫ್ರಮ್ ಲಾಂಗರ್ ಟೈಮ್. ಬಟ್ ಏನಂತ ಹೇಳಿದ್ರೆ ಅದರಲ್ಲಿ ಸ್ವಲ್ಪ ಡಿಸಡ್ವಾಂಟೇಜಸ್ ಇದೆ. ಮೇಯ್ನಾಗಿ ಸರ್ಟನ್ ನಾವು ಎಲ್ಲಿ ಫಿಕ್ಸ್ ಮಾಡ್ತೀವಿ ಮೆಶ್ಶು, ಆ ಮೆಷ್ನಲ್ಲಿ ರಿಪೇರ್ ಮಾಡೋದು ಏನಿದ್ರು ತುಂಬ ಸಣ್ಣ 1 ಸೆಂಟಿಮೀಟ್ರ್ಗಿಂತ ಕಡಿಮೆ ಇದ್ದಾಗ ನಿಮಗೆ ಎಸ್ಪೆಷಲಿ ಸ್ಟ್ರೆಂತ್ ಚೆನ್ನಾಗಿದ್ದರೆ ಪೇಷಂಟದು, ಯು ಕ್ಯಾನ್ ಜಸ್ಟ್ ಸಿಂಪಲ್ ಸೂಚರ್ಸ್ ಹಾಕಿ ನಾವು ಸರಿ ಮಾಡ್ಬೋದು. ಆದರೆ 1-1.5 ಸೆಂಟಿಮೀಟ್ರ್ ಮೇಲೆ ಮತ್ತು ವೀಕ್ ಆಗಿರೋ ಅಬ್ಡಮನ್ನಲ್ಲಿ ನಾವು ಯಾವುದೇ ಕಾರಣಕ್ಕೂ ಮೆಶ್ನೇ ಉಪಯೋಗಿಸ್ಬೇಕು. ಮೆಶ್ನ ಯಾವ ರೀತಿಯಲ್ಲಿ, ಎಲ್ಲಿ ಓಪನ್ ಆಪ್ರೇಷನ್ ಆದರೆ ಮಾಂಸದ ಮಧ್ಯದಲ್ಲಿ ಇಡ್ತೀವಿ, ಹಾಗಾಗಿ ಅದು ಸ್ವಲ್ಪ ನೋವು ಜಾಸ್ತಿ ಕೊಡುತ್ತೆ. ಅದೇ ಲ್ಯಾಪ್ರೋಸ್ಕೋಪಿ ಆದರೆ ರೋಬೋಟಿಕ್ ಸರ್ಜರಿನಲ್ಲಿ ಮಾಂಸದ ಹಿಂದೆನೇ ಇಡ್ತೀವಿ, ಹಾಗಾಗಿ 2 ಮಾಂಸದ ಮಧ್ಯದಲ್ಲಿ ಇಲ್ಲದೇ ಇರೋ ಕಾರಣ ಅವರು ಬೇಗ ರಿಕವರ್ ಆಗ್ತಾರೆ. ಈಗ ಒಂದು ಡಿಫೆಕ್ಟ್ ಇದೆ, ಆ ಡಿಫೆಕ್ಟ್ ಹಿಂದೆನೇ ಅದನ್ನ ಇಟ್ಟಾಗ ಪ್ರೆಷರ್ ಬಂದಾಗ ಮೆಶ್ ಮೇಲೇ ಪ್ರೆಷರ್ ಬೀಳುತ್ತೆ, ಫಸ್ಟ್ ಮಾಂಸದ ಮೇಲೆ ಬೀಳಲ್ಲ. ಸೊ ಹಾಗಾಗಿ ಲ್ಯಾಪ್ರೋಸ್ಕೋಪಿ ರಿಪೇರ್ ಅಥವಾ ರೋಬೋಟಿಕ್ ಸರ್ಜರಿನಲ್ಲಿ ನಿಮಗೆ ಪ್ರೆಷರ್ ಮೆಶ್ ಮೇಲೇ ಬೀಳೋದ್ರಿಂದ ಇಟ್ ಈಸ್ ಟೇಕಿಂಗ್ ಮೋರ್ ಪ್ರೆಷರ್ ದ್ಯಾನ್ ಓಪನ್ ರಿಪೇರ್, ವೇರ್ ಓಪನ್ ರಿಪೇರಲ್ಲಿ ನಾವು ಮಾಂಸದ ಮಧ್ಯದಲ್ಲಿ ಅಥವಾ ಅದರ ಹೊರಗಡೆಗೆ ಇಟ್ಟಾಗ ಅದೇನಾಗುತ್ತೆ, ಪ್ರೆಷರ್ ಫಸ್ಟ್ ಮಾಂಸದ ಮೇಲೆ ಬೀಳುತ್ತೆ, ಆಮೇಲೆ ಇದು ಬರುತ್ತೆ
ಸೊ ಮೆಶ್ಶು ಅದರಿಂದ ಹೊರಗಡೆ ಬರೋ ಸಾಧ್ಯತೆ ಜಾಸ್ತಿ. ಸೊ ಹಂಗಾಗಿ ಓಪನ್ ಸರ್ಜರಿ ರಿಕರೆನ್ಸ್ ರೇಟ್ ಇಸ್ ಮೋರ್. ಬಟ್ ಎಲ್ಲ ಟೈಮು ಓಪನ್ ಸರ್ಜರಿನೇ ಲ್ಯಾಪ್ರೋಸ್ಕೋಪಿ ಅಥವಾ ರೋಬೋಟಿಕ್ ಸರ್ಜರಿನೇ ಮಾಡಲಿಕ್ಕೆ ಆಗತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಕಾಂಪ್ಲಿಕೇಶನ್ಸಲ್ಲಿ ಬಂದಿರ್ತಾರೆ, ಕರುಳು ಫುಲ್ ಕಚ್ಕೊಂಡ್ಬಿಟ್ಟಿರುತ್ತೆ, ತುಂಬ ದೊಡ್ಡದಾಗಿರುತ್ತೆ. ರೋಬೋಟಿಕ್ ಸರ್ಜರಿಗೆ ಅವ್ರಿಗೆ ಫಿಟ್ ಇರಲ್ಲ, ಅಥವಾ ಲ್ಯಾಪ್ರೋಸ್ಕೋಪಿ ಸರ್ಜರಿಗೆ ಜನರಲ್ ಅನಸ್ತೇಷಿಯಾ ತುಂಬ ಇಂಪಾರ್ಟೆಂಟ್. ಸೊ ಜನರಲ್ ಅನಸ್ತೇಷಿಯಾಗೆ ಅವ್ರು ಫಿಟ್ ಇರಲ್ಲ ಅಂತ ಇಟ್ಕೊಳ್ಳಿ, ಆವಾಗ ನಾವು ಲ್ಯಾಪ್ರೋಸ್ಕೋಪಿ ಮಾಡೋಕ್ಕಾಗಲ್ಲ ಒಂದು. ಇನ್ನೊಂದು ಸರ್ಟನ್ ಡಿಸೀಸಸ್ ಇಂದ ಹಾಗೆ ಇರುತ್ತೆ. ಏನು ಮೇಯ್ನಾಗಿ ಸಿರೋಸಿಸ್ ಆಫ್ ಲಿವರ್, ಅದರಲ್ಲಿ ಹೊಟ್ಟೆನಲ್ಲಿ ಪ್ರೆಷರ್ ಜಾಸ್ತಿ ಇರುತ್ತೆ, ಅಥವಾ ನಾವು ಪ್ರೆಗ್ನೆನ್ಸಿ ಅಥವಾ ಒಂದು ಟ್ಯೂಮರ್ ಇದೆ, ಅದರಿಂದ ಅಬ್ಡಮನ್ ಪ್ರೆಷರ್ ಜಾಸ್ತಿ ಇರುತ್ತೆ. ಆ ಟೈಮಲ್ಲಿ ನಾವು ಬೇರೆ ಇಂಪಾರ್ಟೆನ್ಸ್ ಇಸ್ ಗಿವನ್ ಫಾರ್ ಜಸ್ಟ್ ಕ್ಲೋಸಿಂಗ್ ದ ಡಿಫೆಕ್ಟ್. ಅಂದರೆ ನಾವು ಆ ಡಿಫೆಕ್ಟ್ನ ಕ್ಲೋಸ್ ಮಾಡೋಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀವಿ ಅಂತ ಲ್ಯಾಪ್ರೋಸ್ಕೋಪಿ ಅಥವಾ ರೋಬೋಟಿಕ್ ಅದನ್ನು ನಾವು ಸಜೆಸ್ಟ್ ಮಾಡಲಿಕ್ಕಾಗಲ್ಲ. ಸೊ ಡಿಪೆಂಡಿಂಗ್ ಆನ್ ದ ಪೇಷಂಟ್, ಇಟ್ ವಿ ಕೇಟರ್ ಟು ದ ಪೇಷಂಟ್ ನೀಡ್ಸ್. Robotic surgery is little expensive, but definitely advantageous. Laparoscopy is also expensive, but definitely more advantageous. So laparoscopy, robotic surgery, they are very, very useful. ಯಾಕಂದರೆ ಅದರಲ್ಲಿ ನಮಗೆ ಕಾಣಿಸ್ಕೊಳ್ಳೋದು ನೇಕಡ್ ಐಸ್ಗೂ ಒಂದು ಮ್ಯಾಗ್ನಿಫೈಡ್ ಇಮೇಜ್ಗೂ ತುಂಬ ಡಿಫ್ರೆನ್ಸ್ ಇದೆ. ಮ್ಯಾಗ್ನಿಫೈಡ್ ಇಮೇಜಲ್ಲಿ ವಿ ಕ್ಯಾನ್ ಡೂ ಎ ಮೋರ್ ಪ್ರಿಸೈಸ್ ವರ್ಕ್. ಟ್ರೀಟ್ಮೆಂಟ್ ಮುಗಿಸ್ಕೊಂಡ್ಮೇಲೆ ಟಿಪಿಕಲ್ ರಿಕವರಿ ಪೀರಿಯಡ್ ಅಂತ ನೋಡೋದಾದರೆ ಎಷ್ಟು ದಿನಗಳ ಕಾಲ ಅವ್ರು ರೆಸ್ಟಲ್ಲಿ ಇರಬೇಕಾಗತ್ತೆ? ಇಟ್ ಈಸ್ ಅಂದರೆ ಹೇಳೋದು ಎಲ್ರಿಗೂ ಒಂದೇ ಹೇಳೋಕ್ಕಾಗಲ್ಲ. ನೀವು 15 ದಿನದಲ್ಲಿ ಹೋಗ್ಬಿಡ್ಬೋದು, ನೀವು 5 ದಿನದಲ್ಲಿ ಹೋಗ್ಬೋದು, 6 ದಿನದಿಂದ. ಒಬ್ಬೊಬ್ಬರಿಗೆ ಎಷ್ಟು ಮಟ್ಟಿಗೆ ಅವ್ರಿಗೆ ಹರ್ನಿಯ ಇದೆ ಅದು ಒಂದು ಇಂಪಾರ್ಟೆಂಟು, ಯಾವ ಥರ ಹರ್ನಿಯ ಇದೆ ಅದ್ರೂ ಇಂಪಾರ್ಟೆಂಟು. ಸೊ ಯಾವ್ಯಾವ ರೀತಿನಲ್ಲಿ ಬಂದಿರ್ತಾರೆ ಅವ್ರ ಥರ. ಬಟ್ ನಾರ್ಮಲಾಗಿ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಬಂದರೆ ನೆಕ್ಸ್ಟ್ ಡೇನೇ ಮನೆಗೆ ಹೋಗ್ತಾರೆ. ರೋಬೋಟಿಕ್ ಸರ್ಜರಿ ಪೇಷಂಟ್ಸ್ ಆರ್ ಲ್ಯಾಪ್ರೋಸ್ಕೋಪಿಕ್ ಪೇಷಂಟ್ಸ್ ನೆಕ್ಸ್ಟ್ ಡೇ ದೇ ಗೋ ಹೋಮ್. ಅಂದರೆ ಅವರು ಬೇಗ ರಿಕವರ್ ಆಗ್ತಾರೆ. ಯಾಕಂದರೆ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಬಂದಿದ್ದಾರೆ, ಅವ್ರಿಗೇನು ಬೇರೆ ಇದಿರಲ್ಲ, ಕಾಂಪ್ಲಿಕೇಶನ್ಸ್ ಇರಲ್ಲ. ಯೂಶ್ವಲಿ ಇತ್ತೀಚೆಗೆ ಮಾಸ್ಟ್ರಲ್ ಚೆಕಪ್ಸ್ ಎಲ್ಲ ಮಾಡೋದ್ರಿಂದ ಬೇಗ ಬರ್ತಾರೆ. ವಿ ಫೈಂಡ್ ಇಟ್ ವೆರಿ. ಸೊ ಲ್ಯಾಪ್ರೋಸ್ಕೋಪಿನಲ್ಲಿ ರಿಪೇರ್ ಮಾಡಿದ್ರೆ ಮಾರನೇ ದಿನವೇ ಹೋಗ್ತಾರೆ. ಬಟ್ ಯಾವುದೇ ಗಾಯ ವಾಸಿ ಆಗಲಿಕ್ಕೆ ಟೈಮ್ ಬೇಕು. ಸೇಮ್ ಯಾವ ಓಪನ್ ಸರ್ಜರಿನಲ್ಲೂ ಗಾಯ ವಾಸಿ ಆಗಬೇಕು, ಲ್ಯಾಪ್ರೋಸ್ಕೋಪಿನಲ್ಲೂ ಆದರೆ ಮೇಲ್ಗಡೆ ನಾವು ಮಾಡೋ ಕಟ್ ಬಂದು ತುಂಬ ಕಡಿಮೆ ಲ್ಯಾಪ್ರೋಸ್ಕೋಪಿ ಅಥವಾ ರೋಬೋಟಿಕಲ್ಲಿ. ಸೊ ಅವ್ರು ಬೇಗ ರಿಕವರ್ ಆಗ್ತಾರೆ ಕಂಪೇರ್ ಟು ಓಪನ್ ಸರ್ಜರಿ, ಬಿಕಾಸ್ ಅದರಲ್ಲಿ ಜಾಸ್ತಿ ನಾವು ಕಟ್ ಮಾಡ್ತೇವೆ ಓಪನ್ ಸರ್ಜರಿ. ಸೊ ಓಪನ್ ಸರ್ಜರಿನಲ್ಲಿ ದೇ ಟೇಕ್ ಮೋರ್ ಟೈಮ್, ಲ್ಯಾಪ್ರೋಸ್ಕೋಪಿನಲ್ಲಿ ಲೆಸ್ ಟೈಮ್. ಸೊ ಪ್ರಿಸೈಸ್ಡ್ ಡೇ ಟು ಟೈಮು ನಾವು ಒಬ್ಬೊಬ್ಬರಿಗೂ ಹೇಳ್ಬೋದು ವಿನಃ ಜನರಲ್ ಆಗಿ ಇಫ್ ಐ ಸೇ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ 1 week they can go back to office work. Heavy work ಆಲ್ವೇಸ್ ಇಟ್ ವಿಲ್ ಬಿ ಆಫ್ಟರ್ 6 weeks. ಹೆವಿ ವರ್ಕ್ ಮಾಡೋರಿಗೆ ಖಂಡಿತ 6 weeks ಬೇಕೇ ಬೇಕು. ಎಸ್ ಡಾಕ್ಟರ್, ಮತ್ತಷ್ಟು ವಿಚಾರಗಳನ್ನು ತಿಳ್ಕೊತೀನಿ. ಮತ್ತೊಂದು ಬ್ರೇಕ್ ತೊಗೊಂಡು ಬರೋಣ. ಆಯುಷ್ಮಾನ್ ಭವ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಆಯುಷ್ಮಾನ್ ಭವ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ಈಗ ಟ್ರೀಟ್ಮೆಂಟ್ ಆಪ್ಷನಲ್ಲಿ ಸರ್ಜಿಕಲ್ ಆಪ್ಷನ್ಸಲ್ಲಿ ನೀವು ಮೆನ್ಷನ್ ಮಾಡಿದ್ರಿ ಮೆಶ್ ಇರುತ್ತೆ, ಮೆಶ್ ಬಗ್ಗೆ ಸಾಕಷ್ಟು ಹೇಳ್ತಿದ್ರಿ. ವಾಟ್ ಕೈಂಡ್ ಆಫ್ ಮೆಶ್ ಇಸ್ ದಿಸ್? ಯಾವ ರೀತಿ ಕೆಲಸ ಮಾಡುತ್ತೆ ಅದು? ಹೇಗೆ ಅದು ಮತ್ತೆ ವಾಪಸ್ ಮುಂಚಿನ ಥರನೇ ಆಗಲಿಕ್ಕೆ ಸಹಕಾರಿ ಆಗುತ್ತೆ? ಹೌ ಇಂಪಾರ್ಟೆಂಟ್ ಇಟ್ ಇಸ್? ನಾವು ಇದು ಮಾಂಸದಲ್ಲಿ ವೀಕ್ನೆಸ್ ಅಲ್ಲ, ನಾವು ಫೇಶಿಯಾದಲ್ಲಿ ವೀಕ್ನೆಸ್ ಅಂತ ಹೇಳಿದ್ವಿ. ಹಾಗಾಗಿ ಸ್ಟ್ರೆಂತ್ ನಾವು ಕೊಡುವಾಗ ಥ್ರೂ ಔಟ್ ದೇರ್ ಲೈಫ್, ಅಂದರೆ ಪೂರ್ತಿ ಜೀವನ ಪೂರ್ತಿ ಸ್ಟ್ರಾಂಗ್ ಆಗಿರಬೇಕು. ಆ ಮೆಟೀರಿಯಲ್ಲೇ ಎಲ್ಲರೂ ಉಪಯೋಗಿಸುವಂಥ ಮೆಶ್ಶು ಪಾಲಿಪ್ರೊಪಿಲೀನ್ ಮೆಶ್ ಅಂತೀವಿ. ಇದು ಈ ಥರ ಇರುತ್ತೆ. ಅದು ಎಷ್ಟು 10 times ಸ್ಟ್ರಾಂಗರ್. ಅದು ಯಾವುದೇ ಕಾರಣಕ್ಕೂ ಆ ಸ್ಟ್ರೆಂತ್ ಹೋಗೋದಿಲ್ಲ. 1000 ವರ್ಷ ಇದ್ರೂ ಹಂಗೆ ಇರುತ್ತೆ ಬಾಡಿನಲ್ಲಿ, ಆಯಿತಾ? ಆಯುಸ್ಗಿಂತ ಜಾಸ್ತಿ ಇದೇ ಸ್ಟ್ರಾಂಗಾಗಿರುತ್ತೆ. ಆದರೆ ಈ ಮೆಶ್ ನಾವು ಯಾವ ರೀತಿ ಫಿಕ್ಸ್ ಮಾಡೋದು ತುಂಬ ಇಂಪಾರ್ಟೆಂಟು. ಯಾಕೆ ನಾನು ಆಗಲೇ ಹೇಳ್ದಂಗೆ ಮೆಶ್ ಬಂದು ಯಾವ ರೀತಿ ಎಲ್ಲಿ ಫಿಕ್ಸ್ ಮಾಡ್ತೀವಿ ಅದೇ ಇಂಪಾರ್ಟೆಂಟ್. ಈ ಮೆಶ್ ಅಂತೂ ಬದಲಾಗಲ್ಲ. ಎಲ್ಲರೂ ಇದು ಕಾಮನ್ ಪಾಲಿಪ್ರೊಪಿಲೀನ್ ಮೆಶ್ಶೇ ನಾವು ಉಪಯೋಗಿಸೋದು. ಅದರದ್ದು ಆಯುಸ್ಸು 1000 ವರ್ಷ ಇದ್ರೂ ಇಂಪಾರ್ಟೆಂಟ್ ನಮ್ಮ ದೇಹದಲ್ಲಿ ಅದು ರಿಯಾಕ್ಷನ್ ಇಲ್ಲದೇ ಆಗುತ್ತೆ ಕಂಪೇರ್ ಟು ಎನಿ ಅದರ್ ಮೆಥಡ್ಸ್. ಓಪನ್ ಸರ್ಜರಿಗಿಂತ ಚಾನ್ಸಸ್ ಆಫ್ ರೋಬೋಟಿಕ್ ಸರ್ಜರಿನಲ್ಲಿ ಇನ್ಫೆಕ್ಷನ್ ಇಸ್ ವೆರಿ 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 ಮೀಗರ್. ದಟ್ ಈಸ್ ದ ಮೇನ್ ಅಡ್ವಾಂಟೇಜ್ ಆಫ್
robotic, apart from the pain also being less compared to laparoscopy. ಡಾಕ್ಟರ್, ಈಗ ಡಯಟರಿ ರೆಸ್ಟ್ರಿಕ್ಷನ್ಸ್ ಅಂತ ಏನಾದರೂ ಇರುತ್ತಾ ಬಿಫೋರ್ ಸರ್ಜರಿ ಆರ್ ಆಫ್ಟರ್ ಸರ್ಜರಿ? Diet will change your mesh strength. Mesh is going to be the same. Mesh is 10 times stronger. You don't have to have an extra diet to strengthen your muscles. But important ಏನಂದರೆ ಡೋಂಟ್ ಪುಟ್ ಆನ್ ಮೋರ್ ವೆಯ್ಟ್. ಅಂದರೆ ನೀವು ಇರೋ ವೆಯ್ಟ್ಗಿಂತ ಆಪ್ರೇಷನ್ ಆದಮೇಲೆ ಮತ್ತೆ ವೆಯ್ಟ್ ಜಾಸ್ತಿ ಹಾಕಿದ್ರೆ ಮೆಶ್ ಅಂತೂ ಎಕ್ಸ್ಪ್ಯಾಂಡ್ ಆಗಲ್ಲ. ಮೆಶ್ ಅದೇ ಸೈಜಲ್ಲಿ ಅಥವಾ ಇನ್ನೂ ಸ್ವಲ್ಪ ಕಡಿಮೆ ಆಗುತ್ತೆ ಸೈಜಲ್ಲಿ. ಮೆಶ್ ಅಂತೂ ಎಕ್ಸ್ಪ್ಯಾಂಡ್ ಆಗೋದೇ ಇಲ್ಲ, ಅದು ಸ್ಟ್ರಾಂಗ್ ಆಗಿರುತ್ತೆ. ನೀವು ಅದಕ್ಕಿಂತ ಜಾಸ್ತಿ ಅಂದರೆ ನಾವು ರಿಪೇರಿ ಮಾಡಿದ್ದಕ್ಕಿಂತ ಹೆಚ್ಚಿಗೆ ದಪ್ಪ ಹಾಕ್ತಾ ಹೋದರೆ ಖಂಡಿತ ಆ ಸೈಡಲ್ಲಿ ಮತ್ತೆ ಹರ್ನಿಯಾ ಆಗೋ ಸಾಧ್ಯತೆ ಇರುತ್ತೆ. ಸೊ ವಿ ರೆಕಮೆಂಡ್ ನಾಟ್ ಟು ಪುಟ್ ಮೋರ್ ವೆಯ್ಟ್. ಟೋನಿಂಗ್ ಎಕ್ಸಸೈಸಸ್ ತುಂಬ ಇಂಪಾರ್ಟೆಂಟ್. ಲೈಕ್ ಯೋಗದಲ್ಲಿ ಸರ್ಟನ್ ಎಕ್ಸಸೈಸಸ್ ಇದೆ, ಡೀಪ್ ಬ್ರೀದಿಂಗ್ ಎಕ್ಸಸೈಸಸ್ ಆ ಥರ ವಿತೌಟ್ ಅಪ್ಲೈಯಿಂಗ್ ಪ್ರೆಷರ್ ಆನ್ ಯುವರ್ ಅಬ್ಡಮನ್. ಆ ಥರ ಎಕ್ಸಸೈಸಸ್ ಮಾಡೋದ್ರಲ್ಲಿ ನಿಮ್ಮ ಮಸಲ್ ಟೋನ್ ಇಂಪ್ರೂವ್ ಆಗುತ್ತೆ. ಆವಾಗ ಪ್ರೆಷರ್ ಆನ್ ದ ಹರ್ನಿಯಾ ಬಿಕಮ್ಸ್ ಲೆಸ್. ಅಟ್ ದ ಸೇಮ್ ಟೈಮ್ ನಿಮ್ಮ ರಿಪೇರ್ಗೆ ಸ್ಟ್ರೆಂತು ಬರುತ್ತೆ. ವಿಗ್ರಸ್ ವೆಯ್ಟ್ ಬೇರಿಂಗು, ಸಡನ್ ಎಕ್ಸಸೈಸಸ್ಸು ಆ ಥರ ಎಲ್ಲ ಮಾಡೋದ್ರಿಂದ ಫ್ರ್ಯಾಕ್ಚರ್ ಆಫ್ ದ ಮೆಷಸ್ ಮೋರ್ ಕಾಮನ್. ಈಗ ಅದಕ್ಕೆ ವಿ ಡೋಂಟ್ ರೆಕಮೆಂಡ್ ಫಾರ್ ಅಟ್ಲೀಸ್ಟ್ 3 months ಫಾರ್ ಸಂಬಡಿ ಲೈಕ್ ಜಿಮ್ಮಿಂಗ್. ಡಾಕ್ಟರ್, ಈಗ ಹರ್ನಿಯಾನ ಪ್ರಿವೆಂಟ್ ಮಾಡಲಿಕ್ಕೆ ಅಥವಾ ಮ್ಯಾನೇಜ್ ಮಾಡಲಿಕ್ಕೆ ಆರ್ ದೇರ್ ಎನಿ ಮೆಡಿಕೇಶನ್ಸ್ ಪೇಷಂಟ್ ಶುಡ್ ಫಾಲೋ ಆರ್ ಟೇಕ್? ಅವಾಯ್ಡ್ ಪೊಲ್ಯೂಷನ್, ಅವಾಯ್ಡ್ ಯುವರ್ ಅಲರ್ಜಿ. ಏನೇ ಅಲರ್ಜಿ ಇದೆ ಅಂತ ಹೇಳಿದ್ರೆ ಅವಾಯ್ಡ್ ಮಾಡಿ. ಮಾಸ್ಕ್ ಈಸ್ ಅಕ್ಸೆಪ್ಟೆಡ್ ಇನ್ ಸೋಷಿಯಲಿ ನೌ ಡೇಸ್. ಸೊ ವೆನ್ ಎವರ್ ಯು ಆರ್ ಫೀಲಿಂಗ್, ಅಂದರೆ ಯಾವಾಗ ನೀವು ಹೊರಗಡೆ ಹೋಗ್ತಿರೋ ಮಾಸ್ಕ್ ಉಪಯೋಗಿಸೋದು ತಪ್ಪಲ್ಲ, ಎಸ್ಪೆಷಲಿ ಅಲ್ಲಿ ಧೂಳು ಜಾಸ್ತಿ ಇದ್ದರೆ. ಒಂದು ಧೂಳು ಇರೋ ಕಡೆ ಇರುತ್ತೆ, ಫ್ಲೋರ್ ಮಿಲ್ಗೆ ಹೋಗ್ತಾರೆ ಅಥವಾ ಸಿಮೆಂಟು ಎಲ್ಲೋ ಗಾರೆ ಕೆಲಸ ನಡೀತಾ ಇರುತ್ತೆ, ಸ್ನೀಸ್ ಅಂದರೆ ಸೀಣು ಬರೋದೇ ಅವಾಯ್ಡ್ ಮಾಡಬೇಕು. ಒಂದು ಮೋಸ್ಟ್ ಇಂಪಾರ್ಟೆಂಟ್ ಸ್ಮೋಕಿಂಗ್ ದಯವಿಟ್ಟು ನಿಲ್ಲಿಸಿ. ಅದು ಯಾವುದೇ ಕಾರಣಕ್ಕೂ ಒಳ್ಳೆಯದಲ್ಲ. ಸ್ಟೈಲ್ ಬಿಟ್ಟರೆ ಐ ಡೋಂಟ್ ಥಿಂಕ್ ಸೊ ಇಸ್ ಎನಿಥಿಂಗ್ ಗುಡ್ ಅಬೌಟ್ ಸ್ಮೋಕಿಂಗ್ ಅವಾಯ್ಡ್ ಮಾಡಿ. ಮತ್ತು ಓವರ್ ವೆಯ್ಟ್ ದಯವಿಟ್ಟು ಸೆಡೆಂಟ್ರಿ ಲೈಫ್ ಸ್ಟೈಲ್ನ ಅವಾಯ್ಡ್ ಮಾಡಿ. ಅಬ್ಡಮನ್ ಪ್ರೆಷರ್ ಇನ್ಕ್ರೀಸ್ ಮಾಡಿದಷ್ಟು ಹರ್ನಿಯಾ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಒಂದು ಪೇಯ್ನ್ ಕಿಲ್ಲರ್ಸ್, ದಯವಿಟ್ಟು ಹರ್ನಿಯಾಗೆ ಪೇಯ್ನ್ ಕಿಲ್ಲರ್ ತೊಗೋಬೇಡಿ. ಇಟ್ ಈಸ್ ನಾಟ್ ಗುಡ್. ನೋವು ಸ್ಟಾರ್ಟಿಂಗ್ ಸ್ಟೇಜಸ್ಸಲ್ಲಿದ್ದಾಗ ನಿಮ್ಗೆ ನೋವು ಬಂತು ಅಂತ ಹೇಳಿದ್ರೆ ವಿಶ್ರಮ ಅಂದರೆ ಮಲ್ಕೊಂಡು ಸ್ವಲ್ಪ ಕಾಲು ಮೇಲೆ ಎತ್ತಿಟ್ಕೊಂಡ್ರೆ ಹರ್ನಿಯಾ ವಾಪಸ್ ಹೋಗುತ್ತೆ, ನೋವು ಕಡಿಮೆ ಆಗ್ಬಿಡುತ್ತೆ. ಅದು ಬಿಟ್ಟು ಕಂಟಿನ್ಯೂಯಿಂಗ್ ಟು ಟೇಕ್ ಅಂದರೆ ಮಾತ್ರೆಗಳು ತೊಗೊಳ್ಳೋದು, ಆ ಟೈಮಲ್ಲಿ ನೋವಿನ ಮಾತ್ರೆ ತೊಗೊಂಡು ಅದನ್ನು ಪೋಸ್ಟ್ಪೋನ್ ಮಾಡೋದು ತುಂಬ ತಪ್ಪು. ಯಾಕಂದರೆ ಕರಳು ಬಂದು ಕಚ್ಕೊಂಡ್ರೆ ಯು ಹ್ಯಾವ್ 6 hours. ನಾನು ಹೇಳೋದು ಯಾವಾಗ ನಾನು ನೋವು ಬಂದರೆ ಏನು ಮಾಡಲಿ ಡಾಕ್ಟ್ರೆ, ಏನಿಲ್ಲ, ನೀವು ರಿಂಗ್ ಫಿಂಗರ್ ಅಂದರೆ ನೀವು ಉಂಗುರದ ಬೆರಳಲ್ಲೇ ಹಾಕಿರೋ ಉಂಗುರ ತೆಗೆದು ಹೆಬ್ಬೆರಳಲ್ಲಿ ಹಾಕ್ಕೊಳ್ಳಿ ಅಂತೀನಿ. ಯಾಕಂದರೆ 6 hours ಆ ನೋವು ತಡೆಯಲ್ಲ, ಆವಾಗ ಬಂದುಬಿಡ್ತಾರೆ ಬೇಗ. ಸೊ ಯಾಕಂದರೆ ಕರಳಿಗೆ ರಕ್ತ ಸಂಚಾಲನೆ ತುಂಬ ಇಂಪಾರ್ಟೆಂಟ್, ಇಲ್ಲ ಅಂತ ಅದು ಕೆಟ್ಟೋಗುತ್ತೆ. ಸೊ ನಿಮ್ಮ ಕರಳು ಕಚ್ಕೊಂಡಾಗ ನೀವು ಟೈಮ್ ತೊಗೊಳಕ್ಕಾಗಲ್ಲ, ಮಾತ್ರೆಗಳು ತೊಗೊಂಡು ಏನಿದ್ರು ಬೇಗ ಶಸ್ತ್ರ ತುಂಬ ಇಂಪಾರ್ಟೆಂಟ್. ಸರ್ಜನ್ಸ್ ಬಂದು ನೋಡೋದು ಹೇಗತ್ತೆ, ಈ ಜನರಲ್ ಪ್ರಾಕ್ಟೀಷ್ನರ್ಸು ಅಥವಾ ಕ್ವಾಕ್ಸು ಅಂತ ನಾಲೆಜ್ ಇಲ್ಲದೆ ಇರೋರ ಹತ್ರ ಹೋಗಿ ಒಂದು ಪೇಯ್ನ್ ಕಿಲ್ಲರ್ ತೊಗೊಂಬಂದುಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಅಂದ್ಕೊಳ್ತಾರೆ. ಬಟ್ ನ್ಯಾಚುರಲಿ ದೇ ವಿಲ್ ಕಮ್ ವಿತ್ ಸೆಪ್ಸಿಸ್. ಅಂದರೆ ಕರಳು ಕೆಟ್ಟೋದಾಗ ಸೆಪ್ಸಿಸ್ ಆಗುತ್ತೆ, ಇನ್ಫೆಕ್ಷನ್ ಬಾಡಿ ರಕ್ತಕ್ಕೆ ಹೋಗುತ್ತೆ. ಅವಾಗ ವಿ ಹ್ಯಾವ್ ವೆರಿ ಲೆಸ್ ಟೈಮ್ ಟು ರಿಕವರ್ ದಮ್. Yes, doctor. So earliest surgery, especially when there is pain. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಹರ್ನಿಯಾ ಅಂದರೆ ಏನು, ಅದಕ್ಕಿರುವಂತಹ ಟ್ರೀಟ್ಮೆಂಟ್ ಆಪ್ಷನ್ಸ್ ಏನು, ಆ್ಯಂಡ್ ವಾಟ್ ಇಸ್ ದ ಬೆಸ್ಟ್ ಆಪ್ಷನ್, ಸರ್ಜರಿ ಅನ್ನೋದೇ ಬೆಸ್ಟ್ ಆಪ್ಷನ್ ಅನ್ನೋದು ಹೇಳಿದ್ರಿ, ಪ್ರಿವೆಂಟಿವ್ ಮೆಷರ್ಸ್ ಕೂಡ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಟುಡೇ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.